ಹಾಯ್ ಫ್ರೆಂಡ್ಸ್, ಸಿಂಪಲ್ ಊಟಕ್ಕೆ ಸ್ವಾಗತ. ಇವತ್ತು ಲೈಟಾಗಿ ಏನಾದರೂ ಮಾಡೋಣ, ಏನಾರ ತಿನ್ನೋಣ ಅಂಥೇಳಿ ಇವತ್ತು ಕಿಚಡಿ ಮಾಡ್ತಾ ಇದ್ದೀನಿ. ಕಿಚಡಿಗೆ ಬೇಕಾಗುವ ಸಾಮಗ್ರಿ ಏನಂತ ನೋಡೋಣವಾ. ಪಂಪ್ಕಿನ್ ತೊಗೊಂಡಿದ್ದೀನಿ, ಅಂದರೆ ಕುಂಬಳಕಾಯಿ, ಹಸಿರು ಬಟಾಣೆ ಕಾಳು, ಆನಿಯನ್ನು, ಟೊಮ್ಯಾಟೊ, ಕ್ಯಾರೆಟು, ಬೀನ್ಸು, ಮೂಂಗ್ ದಾಲು ಅಂದರೆ ಹೆಸರು ಬೇಳೆ, ಆಮೇಲೆ ಸೌತೆಕಾಯಿ ಇವನ್ನೆಲ್ಲ ತೊಗೋಬೇಕು. ಕುಕ್ಕರ್ ಇಟ್ಕೊಂಡಿದ್ದೀನಿ. ಕುಕ್ಕರ್ ಬಿಸಿ ಆದಮೇಲೆ ನಾನು ಹೆಸರು ಬೇಳೆನ ಹಾಕಿ ಹುರಿತಾ ಇದ್ದೀನಿ. ಎದಕ್ಕಂದರೆ ನಾನು ಹೆಸರು ಬೇಳೆ ಎದಕ್ಕೆ ಹುರಿತಾ ಇದ್ದೀನಿ ಅಂದರೆ ಡೈಜೆಷನಿಗೆ ಚಲೋದು. ಮತ್ತು ಅದು ದಾಲ್ ಏನಿದೆಯಲ್ಲ ಹೆಸರು ಬೇಳೆ, ಅದು ಶೇಪಲ್ಲೇ ಇರುತ್ತೆ, ಮಸಿ ಮಸಿ ಆಗೋದಿಲ್ಲ. ಮತ್ತು ಕಿಚಡಿ ಅರೋಮಾನು ತುಂಬ ಚೆನ್ನಾಗಿ ಬರುತ್ತೆ. ಹೆಸರು ಬೇಳೆನ ಸ್ವಲ್ಪ ತುಪ್ಪ ಹಾಕಿ ಗೋಲ್ಡನ್ ಬ್ರೌನ್ ಕಲರಿಗೆ ಹುರ್ಕೋಬೇಕು. ಹುರ್ಕೊಂಡಾಗಿದೆ. 2.5 ಗ್ಲಾಸ್ನ ನೀರು ತೊಗೊಂಡಿದ್ದೀನಿ. 1 ಕಪ್ ದಾಲಿಗೆ 1.5 ಕಪ್ ಅಕ್ಕಿ ತೊಗೋಬೇಕು. ನಾನಿಲ್ಲಿ ಅಕ್ಕಿ ತೊಳೆದಿಟ್ಕೊಂಡು ಅದನ್ನೇ ಅಕ್ಕಿ ಹಾಕ್ತಾ ಇದ್ದೀನಿ ಈಗ ಕುಕ್ಕರಿಗೆ. ಬೇಳೆ ಮತ್ತು ಅಕ್ಕಿ ಬೇಯಿಸಬೇಕಾದ್ರೆ ಸ್ವಲ್ಪ ಉಪ್ಪು ಹಾಕ್ಕೋತಾ ಇದ್ದೀನಿ. ಉಪ್ಪು ಜೊತೆಗೆ ಸ್ವಲ್ಪ ಅರಿಶಿನನೂ ತೊಗೊತಾ ಇದ್ದೀನಿ ನಾನು. ಉಪ್ಪು ಮತ್ತು ಅರಿಶಿನ ಹಾಕಿ ಬೇಯಿಸ್ಕೊಳ್ಳೋಣಂತೀಗ. ಅನ್ನ ಮತ್ತು ಬೇಳೆ ಸೈಡಿಗೆ ಬೇಯ್ತಾ ಇರಬೇಕಾದ್ರೆ ಇಲ್ಲಿ ಇನ್ನೊಂದು ಕುಕ್ಕರ್ ತೊಗೊಳ್ಳೋಣ ಅಂತೆ. ಕುಕ್ಕರಲ್ಲಿ ಎಲ್ಲ ಹೆಚ್ಚಿಟ್ಕೊಂಡಿದ್ದ ತರಕಾರಿನ ಹಾಕಿ ಬೇಯಿಸ್ಕೊಳ್ಳೋಣಂತೆ. ಈಗ ಫ್ರೈ ಮಾಡ್ಕೊಳ್ಳೋಣ ಅಂತೆ. ಫಸ್ಟ್ ಎಣ್ಣೆ ಹಾಕ್ಕೊಂಡಿದ್ದೀನಿ ಕುಕ್ಕರಿಗೆ. ಎಣ್ಣೆ ಹಾಕ್ಕೊಂಡು ಅದಕ್ಕೆ ಈಗ ಕಾದಿದ್ದ ಎಣ್ಣೆಗೆ ನಾನು ಸಾಸಿವೆ, ಜೀರಿಗೆ, ಕರಿಬೇವು ಮತ್ತು ಸ್ವಲ್ಪ ಇಂಗು ಹಾಕ್ಕೊತಾ ಇದ್ದೀನಿ. ಹಿಂಗೆ ಹಾಕ್ಕೊಂಡ್ಮೇಲೆ ಆನಿಯನ್ ಹಾಕ್ಕೊಳ್ಳೋಣಂತೆ. ಆನಿಯನ್ ಎಣ್ಣೆ ಒಳಗೆ ಸ್ವಲ್ಪ ಹೊತ್ತು ಫ್ರೈ ಮಾಡಿ, ಆನಿಯನ್ ಫ್ರೈ ಆಗಿದೆ. ಈಗ ಇದಕ್ಕೆ ಹಸಿರು ಬಟಾಣಿ, ಆಮೇಲೆ ಬೀನ್ಸು, ಈಗ ಕ್ಯಾರೆಟ್ ಹಾಕ್ಕೋತಾ ಇದ್ದೀನಿ. ಈಗ ಸೌತೆಕಾಯಿ ಹಾಕ್ಕೋತಾ ಇದ್ದೀನಿ. ಈಗ ಕುಂಬಳಕಾಯಿ ಹಾಕ್ಕೋತಾ ಇದ್ದೀನಿ. ಈಗ ಎಲ್ಲ ತರಕಾರಿನ ಸ್ವಲ್ಪ ಎಣ್ಣೆ ಒಳಗೆ ತಾಳಿಸ್ಬೇಕು. ಈಗ ಉಪ್ಪು ಹಾಕ್ಕೋತಾ ಇದ್ದೀನಿ. ಈಗ ಲಾಸ್ಟಿಗೆ ಸ್ವಲ್ಪ ಟೊಮೆಟೊ ಹಾಕ್ಕೋತಾ ಇದ್ದೀನಿ. ಟೊಮೆಟೊ ಹಾಕ್ಕೊಂಡು ಸ್ವಲ್ಪ ಹೊತ್ತು ಬೇಯಿಸ್ಲಿಕ್ಕೆ ಬಿಡಬೇಕು. ಈಗ ಸ್ವಲ್ಪ ಅರಿಶಿನನೂ ಹಾಕ್ಕೋಬೇಕು. ಖಾರ ಪುಡಿ, ಉಪ್ಪು, ಅರಿಶಿನ ಹಾಕಿದ ಮೇಲೆ ಸ್ವಲ್ಪ ಕೈ ಆಡಿಸ್ಕೋಬೇಕು. ಕೈ ಆಡಿಸ್ಕೊಂಡಾದ್ಮೇಲೆ ಸ್ವಲ್ಪ ಬಿಸಿಬೇಳೆ ಬಾತ್ ಮಸಾಲ ಪೌಡರ್ ಅದನ್ನು ಹಾಕ್ಕೋಬೇಕು. ಅದನ್ನು ಹಾಕ್ಕೊಂಡು ಕೈ ಆಡಿಸ್ಕೊಂಡು ಈಗ ಸ್ವಲ್ಪ ಹೊತ್ತು ಬೇಯಿಸ್ಲಿಕ್ಕೆ ಬಿಡೋಣ ಅಂತ. ಇದನ್ನು ಇನ್ನೊಂದು ಕುಕ್ಕರಲ್ಲಿ ಅನ್ನ ಮತ್ತು ಹೆಸರು ಬೇಳೆ ಬೆಂದು ರೆಡಿಯಾಗಿದೆ. ಈಗ ತರಕಾರಿಗೆ 1 ಗ್ಲಾಸ್ ನೀರು ಹಾಕ್ಕೊಂಡು ಇನ್ನೂ ಸ್ವಲ್ಪ ಬೇಯಿಸ್ಕೊಳ್ಳೋಣಂತೆ. ಬೆಂದಿರೋ ತರಕಾರಿನೆಲ್ಲ ಅನ್ನ ಬೇಳೆ ಕುಕ್ಕರಿಗೆ ಹಾಕ್ಕೊಳ್ಳೋಣ. ಮತ್ತು 2 ಗ್ಲಾಸ್ ನೀರು ಹಾಕ್ಕೊಂಡಿದ್ದೀನಿ. ಈಗ ಹುಣಸೆ ಹುಳಿ ಹಾಕ್ಕೋತಾ ಇದ್ದೀನಿ ನಾನು. ಹುಣಸೆ ಹುಳಿ ಸ್ವಲ್ಪ ಟೇಸ್ಟಿಗೆ ಹಾಕ್ಕೋತಾ ಇದ್ದೀನಿ ನಾನು. ಈಗ ಲಿಡ್ ಕ್ಲೋಸ್ ಮಾಡಿಬಿಟ್ಟು 1 ವಿಸಿಲ್ ಇಲ್ಲಾಂದರೆ 2 ವಿಸಿಲ್ ಬರೋ ಹಾಗೆ ಬೇಯಿಸ್ಕೋಬೇಕು. ನೋಡಿ, ಕಿಚಡಿ ರೆಡಿಯಾಗಿದೆ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್.